ನನ್ನ ಒಂದು ಲೈಫ್ ಲೀಡಿಗೆ, ನನ್ನ ಒಂದು ಧೈರ್ಯಕ್ಕೆ, ನನ್ನ ಒಂದು ಶಕ್ತಿ ಸಾಮರ್ಥ್ಯಕ್ಕೆ ಒಂದು ಪ್ರೇರಣೆಯಾಗಿ, ಶಕ್ತಿಯಾಗಿ, ಧೈರ್ಯ ತುಂಬ್ತಾ ಇರುವಂಥ ಎರಡು ವ್ಯಕ್ತಿಗಳೆಂದರೆ, ಒಂದು ನಮ್ಮ ತಂದೆ, ನನ್ನ ಮೊದಲನೇ ಹೀರೋ. ಇನ್ನೊಂದು ನನ್ನ ಜೀವನದ ಲೈಫ್ ಹೀರೋ ಅಂದರೆ ನಮ್ಮ ಯಜಮಾನರು. ಅದೃಷ್ಟವಶಾತ್ ಇವತ್ತೇ ಅವರಿಬ್ಬರೂ ಇಲ್ಲ, ಕಳ್ಕೊಂಡ್ಬಿಟ್ಟಿದ್ದೀನಿ. ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಸಂಧ್ಯಾ ವರ್ಲ್ಡ್ ಜೋನ್ ಚಾನಲ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಭಾಳ ಜನ ಹೇಳ್ತಾರೆ, ನೀವು ತುಂಬ ಸ್ಟ್ರಾಂಗು, ನೀವು ತುಂಬ ಧೈರ್ಯ ಇದೆ ನಿಮಗೆ, ತುಂಬ ಕಷ್ಟಪಟ್ಟಿದ್ದೀರಾ, ನಿಮ್ಮನ್ನು ನೋಡಿ ಎಲ್ಲ ತುಂಬ ಜನ ಹೆಣ್ಮಕ್ಳು ಕಲಿಬೇಕು, ನಿಮ್ಮನ್ನು ನೋಡಿ ಹೆಣ್ಮಕ್ಳು ಬದುಕುವುದನ್ನು ಅರ್ಥ ಮಾಡ್ಕೋಬೇಕು, ಹೇಗೆ ಬದುಕಬೇಕು ಅನ್ನೋಂಥದ್ದನ್ನು ತುಂಬ ಜನ ಕಲಿಯೋದಿದೆ ಅಂತ ಹೇಳ್ತಾರೆ. ಆದರೆ ಇದಕ್ಕೆಲ್ಲ ಮೇನ್ ಕಾರಣ ಏನು, ನನ್ನಲ್ಲಿರುವ ಶಕ್ತಿ ಏನು, ಇದಕ್ಕೆ ನನಗೆ ಇನ್ಸ್ಪಿರೇಷನ್ ಏನು ಅನ್ನುವಂಥದ್ದನ್ನು ನಾನು ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ. ಬನ್ನಿ, ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲೇ ನನ್ನ ಚಾನಲನ್ನು ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ, ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ನನ್ನ ಒಂದು ಲೈಫ್ ಲೀಡಿಗೆ, ನನ್ನ ಒಂದು ಧೈರ್ಯಕ್ಕೆ, ನನ್ನ ಒಂದು ಶಕ್ತಿ ಸಾಮರ್ಥ್ಯಕ್ಕೆ ಒಂದು ಪ್ರೇರಣೆಯಾಗಿ, ಶಕ್ತಿಯಾಗಿ, ಧೈರ್ಯ ತುಂಬ್ತಾ ಇರುವಂಥ ಎರಡು ವ್ಯಕ್ತಿಗಳೆಂದರೆ, ಒಂದು ನಮ್ಮ ತಂದೆ, ನನ್ನ ಮೊದಲನೇ ಹೀರೋ. ಇನ್ನೊಂದು ನನ್ನ ಜೀವನದ ಲೈಫ್ ಹೀರೋ ಅಂದರೆ ನಮ್ಮ ಯಜಮಾನರು. ಅದೃಷ್ಟವಶಾತ್ ಇವತ್ತೇ ಅವರಿಬ್ಬರೂ ಇಲ್ಲ, ಕಳ್ಕೊಂಡ್ಬಿಟ್ಟಿದ್ದೀನಿ. ಒಂದು ಹೆಣ್ಣು ಮಕ್ಕಳು ಲೈಫ್ ಲೀಡ್ ಮಾಡೋದಂದ್ರೂ ಅಷ್ಟು ಸುಲಭದ ಮಾತಲ್ಲ, ತುಂಬ ಕಷ್ಟ ಇದೆ. ಕಷ್ಟ ಅಂತ ಹೋದರೆ ಎಲ್ಲ ಕಷ್ಟ ಆಗತ್ತೆ. ಸೊ ಅದನ್ನು ಎದುರಿಸುವಂಥ ಶಕ್ತಿ ನಮ್ಮಲ್ಲೇ ಬಳಸ್ಕೋಬೇಕು. ನಾವೇ ಒಂದು ಮನಸ್ಥೈರ್ಯವನ್ನು ಮಾಡ್ಕೋಬೇಕು, ನಮಗೆ ನಾವೇ ಶಕ್ತಿಯನ್ನು ತಂದ್ಕೋಬೇಕು, ನಮಗೆ ನಾವೇ ಧೈರ್ಯವನ್ನು ತುಂಬಿಕೊಳ್ಬೇಕು. ಒಂದು ಹಲ್ಲಿ ಜಿರಳೆ ಕಂಡ್ರೆ ಹೆದರುವಂಥ ನಾವು ಹೆಣ್ಣುಮಕ್ಕಳು, ಇನ್ನು ಬೆಂಗಳೂರು ಅಂತ ಒಂದು ದೊಡ್ಡ ನಗರದಲ್ಲಿ ಒಬ್ಬರು ಹೆಣ್ಣುಮಕ್ಳು ಜೀವನ ಮಾಡೋದಂತೂ ಭಾಳ ಕಷ್ಟ ಇದೆ. ಅದು ಎಲ್ಲರ ಹತ್ರ ಸಾಧ್ಯ ಇಲ್ಲ. ಬಟ್ ಸಾಧ್ಯ ಅಂದರೆ ಸಾಧ್ಯ, ಸಾಧ್ಯ ಇಲ್ಲ ಅಂದರೆ ಸಾಧ್ಯ ಇಲ್ಲ. ಅದನ್ನು ನಾವು ಧೈರ್ಯ ತಂದ್ಕೊಂಡು ನಮ್ಮಲ್ಲಿ ನಾವು ಸ್ಟ್ರಾಂಗ್ ಆಗಿ ಬೆಳ್ಕೊಂಡು ನಾವು ನಮ್ಮ ಜೀವನವನ್ನು ರೂಪಿಸ್ಕೋಬೇಕು. ನಮ್ಮ ತಂದೆ ಬಗ್ಗೆ ಹೇಳಬೇಕಂದ್ರೆ, ನನಗೆ ಬಂದಿರೋ ಒಂದು ಗಾಡ್ ಗಿಫ್ಟ್ ಅಂದರೆ ನನ್ನ ತಂದೆಯಿಂದನೇ ಬಂದಿರೋದು. ನಾನು ಒಂದು ಲೈಫ್ ಲೀಡ್ ಮಾಡೋದಾಗಿರ್ಬೋದು, ಈ ಜೀವನ ಅಂದರೆ ಹೆಂಗೆ ನಡಿಬೇಕು ಅನ್ನೋಂಥದ್ದಾಗಿರ್ಬೋದು, ನಾವು ಕಷ್ಟ ಬಂದಾಗ ಹೇಗೆ ಎದುರಿಸ್ಬೇಕು ಅನ್ನೋಂಥದ್ದಾಗಿರ್ಬೋದು, ಅಥವಾ ನಾವು ದುಃಖ ಸಂದರ್ಭದಲ್ಲಿ ಅಥವಾ ಕಷ್ಟದ ಸಂದರ್ಭದಲ್ಲಿ ನಾವು ಮನಸ್ಥೈರ್ಯವನ್ನು ಕಳ್ಕೊಳ್ಳದೆ ಧೈರ್ಯವಾಗಿ ಎದುರಿಸ್ಬೇಕು ಅನ್ನುವಂಥ ಒಂದು ಶಕ್ತಿ ಬಂದಿರೋದೇ ನಮ್ಮ ತಂದೆಯಿಂದ. ಇವತ್ತವರೆಗೂ ನನಗೇನೇ ಒಂದು ಕಷ್ಟ ಬಂದರೂ ನಮ್ಮ ತಂದೆ ನೆರಳಾಗಿದ್ದಾರೆ ಅಂತ ನನಗೀಗರಿಗೂ ಇವತ್ತಿನ ಕೂಡ ನಾನು ನನ್ನ ತಂದೆ ನನಗೆ ನೆರಳಾಗಿದ್ದಾರೆ ಅಂತ ನಾನು ನಂಬಿದ್ದೀನಿ. ನನಗೇನೋ ಒಂದು ಮುಂದೆ ಕಷ್ಟ ಬರ್ಬೋದು ಅಥವಾ ಕಷ್ಟ ಬರುತ್ತೆ ಅನ್ನುವಂಥ ಒಂದು ಸಂದರ್ಭದಲ್ಲಿ ನನ್ನ ಕನಸಿನಲ್ಲಿ ನಮ್ಮ ತಂದೆಯವರು ಬಂದು ಏನೋ ಒಂದು ಸೂಚನೆ ಕೊಡ್ತಾರೆ. ಅದು ಸತ್ಯ. ಅದು ಎಷ್ಟೋ ಸಂದರ್ಭದಲ್ಲಿ ನನಗೆ ಆಗಿದೆ. ಸೊ ಈ ಥರ ಕಷ್ಟ ಬಂದಾಗ ಮುನ್ಸೂಚನೆ ಕೊಡ್ತಾರೆ. ಆವಾಗ ನಾನು ಎಚ್ಚೆತ್ತುಕೊಳ್ತೇನೆ, ಏನೋ ಒಂದು ಆಗೋದಿದೆ, ಇದರಿಂದ ನಾನು ಧೈರ್ಯ ಕಳ್ಕೋಬಾರ್ದು ಅನ್ನುವಂಥದ್ದು ಒಂದು ಮನಸ್ಸಿಗೆ ಬರುತ್ತೆ. ನನಗೆ ಮುಂಜಾಗ್ರತೆಯನ್ನು ಆವಾಗಲೇ ನಾನು ತೊಗೊಂಡ್ಬಿಡ್ತೀನಿ. ಸೊ ಏನೋ ಒಂದು ಕಷ್ಟ ಬರ್ಬೋದು ಅಥವಾ ಏನೇ ಒಂದು ಸಮಸ್ಯೆ ಬರ್ಬೋದು ಅನ್ನುವಂಥದ್ದು ಒಂದು ನನಗೆ ಮುಂಜಾಗ್ರತೆಯನ್ನು ನಮ್ಮ ತಂದೆಯವರಿಂದನೇ ನನಗೆ ಕಲ್ತಿದ್ದೀನಿ. ನಾನು ಒಂದು ಹೆಣ್ಣು ಅಂದರೆ ಹೇಗಿರಬೇಕು, ಹೆಣ್ಣು ಹೇಗೆ ಜೀವನ ನಡೆಸಬೇಕು ಅಥವಾ ಯಾವ ರೀತಿ ನಡ್ಕೋಬೇಕು, ದೊಡ್ಡವ್ರಿಗಾಗಲಿ ಅಥವಾ ಚಿಕ್ಕವರಿಗಾಗಲಿ ತಗ್ಗಿ ಬಗ್ಗೆ ಹೇಗೆ ನಡ್ಕೋಬೇಕು, ಶಿಸ್ತು, ಸಂಯಮ ಎಲ್ಲವನ್ನು ಕಲ್ತಿದ್ದು ನಮ್ಮ ತಂದೆಯಿಂದ. ಸೊ ತಂದೆಯಿಂದನೇ ಎಲ್ಲ ಬಂದಿದ್ದು ಗಾಡ್ ಗಿಫ್ಟಾಗಿ. ಅವರೇ ನನಗೆ ಅವರು ಹಾಕ್ಕೊಟ್ಟಿರೋ ದಾರಿಯೇ ನಾನು ನಡೀತಾ ಇರೋದು, ಅವ್ರ ಮಾರ್ಗನೇ ನಾನು ನಡೀತಾ ಇರೋದು. ಅವ್ರು ಯಾವೊಂದು ರೀತಿಯನ್ನು ನಡ್ಕೊಂಡು ಬಂದಿದ್ರು ಜೀವನದಲ್ಲಿ, ಅದೇ ರೀತಿ ನಾನು ಅಳವಡಿಸ್ಕೊಂಡಿದ್ದೀನಿ. ಅವ್ರು ಇನ್ನೂ ನನ್ನ ಬೆನ್ನ ಹಿಂದೆ ನನ್ನ ಶಕ್ತಿ ಹಾಕಿದ್ದಾರೆ ಅಂಥದ್ದನ್ನು ನಾನು ತುಂಬ ನಂಬ್ತೇನೆ. ನನ್ನ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಾನು ತುಂಬ ನಂಬ್ತೇನೆ. ಸೊ ಆದ್ದರಿಂದ ನನ್ನ ಮೊದಲ ಶಕ್ತಿಯಾಗಿ ನನಗೆ ಬೆನ್ನೆಲುಬಾಗಿ ನಿಂತಿರುವುದು ನಮ್ಮ ತಂದೆ ಅಂತ ಹೇಳ್ತೇನೆ.
ಇನ್ನು ಎರಡನೇ ಶಕ್ತಿಯಾಗಿ ನನ್ನ ಜೀವನದ ಹೀರೋ ಅಂತಾನೇ ಕರಿಬೋದು ನಮ್ಮ ಯಜಮಾನರು ಅನ್ನೋಕ್ಕಿಂತ ಹೆಚ್ಚು ನನ್ನ ದೇವರು ಅಂತ ನಾನು ಯಾವತ್ತೂ ನನ್ನ ಮನಸ್ಸಲ್ಲಿ ಪೂಜಿಸುತ್ತೇನೆ. ದಿನಾಲೂ ಪೂಜಿಸ್ತಾ ಇರ್ತೇನೆ, ದಿನಾಲೂ ನೆನಪು ಮಾಡ್ಕೊಳ್ತಾ ಇರ್ತೇನೆ. ಸೊ ಯಾಕಂದರೆ ಅವರು ನನ್ನ ಪ್ರತಿಯೊಂದು ಕೆಲಸದಲ್ಲೂ ನನ್ನ ಬೆನ್ನೆಲುಬಾಗಿದ್ದಾರೆ ಅಂತ ನಾನು ಇನ್ನೂ ಭಾವಿಸ್ಕೊಂಡಿದ್ದೀನಿ. ಸೊ ನಾನು ಅವರಿಲ್ಲ ಅಂತ ನಾನು ಯಾವತ್ತೂ ಅಂದ್ಕೊಂಡೇ ಇಲ್ಲ. ಸೊ ಅವರು ನನ್ನ ಜೊತೆಗೆ ಯಾವಾಗೂ ಇದ್ದಾರೆ ಅಂತ ಅಂದ್ಕೊಳ್ತೀನಿ. ಅಂದರೆ ಆ ಒಂದು ಶಕ್ತಿ ನನ್ನ ಜೊತೆನೇ ಇದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ನಾನು ಒಬ್ಬಳೇ ಅಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಜೊತೆ ಅವರು ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಅದು ಆಗೋದ್ರಿಂದ ಅವ್ರು ನನ್ನ ಶಕ್ತಿಯಾಗಿ ಬೆನ್ನೆಲುಬಾಗಿ ನನ್ನ ಜೊತೆಗೆ ನಾನು ಮಾಡುವಂಥ ಪ್ರತಿಯೊಂದು ಕಾರ್ಯದಲ್ಲೂ ಅವರು ಇದ್ದಾರೆ. ನಾನು ಇಡುವಂಥ ಪ್ರತಿಯೊಂದು ಹೆಜ್ಜೆಯಲ್ಲೂ ನನ್ನ ಜೊತೆ ಇದ್ದಾರೆ ಅಂತದ್ದು ನಾನು ಭಾಳಷ್ಟು ನಂಬಿಕೆಯಿಂದ ಭಾವಿಸ್ಕೊಳ್ತಾ ಇದ್ದೀನಿ. ಆಗೋಗಿದ್ರಿಂದ ಏನು ಮಾಡೋಕ್ಕೆ ಪ್ರಯೋಜನ ಇಲ್ಲ. ಆದ್ರಿಂದ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನಮ್ಮ ಹೆಲ್ತ್ ಹಾಳಾಗತ್ತೆ. ನಮ್ಮ ಹೆಲ್ತ್ ಹಾಳಾದರೆ ನಮ್ಮ ನೋಡೋರು ಯಾರೂ ಇರಲ್ಲ. ಅದೇ ನಮ್ಮ ಪರಿಸ್ಥಿತಿಗೆ ನಾವೇ ಆಮೇಲೆ ಕಾರಣರಾಗ್ತೀರಿ. ಅದರಿಂದ ಟೆನ್ಷನನ್ನು ಮಾಡ್ಕೊಳ್ದೇನೆ ಏನು ದಿನನಿತ್ಯ ನಾವು ಎದುರಿಸ್ಬೇಕೋ ಅದನ್ನು ಧೈರ್ಯದಿಂದ ಎದುರಿಸ್ಬೇಕು. ನಮ್ಮ ಏನು ಕರ್ತವ್ಯ ಇದು ನಾವು ದಿನನಿತ್ಯ ಆಚರಣೆ ಮಾಡಿಕೊಂಡು ಹೋದರೆ ಏನೂ ಇದಿಲ್ಲ, ತೊಂದರೆ ಇಲ್ಲ. ಧೈರ್ಯವಾಗಿ ನಮ್ಮ ಮನಸ್ಸಿಗೆ ನಾವು ನಮಗೇನು ಅನಿಸುತ್ತೋ ಅದನ್ನು ಮಾಡ್ಕೊಳ್ತಾ ಹೋಗಬೇಕು ಅಷ್ಟೇ. ಬಿಟ್ಟರೆ ಈ ಕಳೆದ ಬೇಡ ಹೋದ ಯೋಚನೆಗೆಲ್ಲ ನಾವು ತಲೆ ಹಾಕ್ಕೊಂಡ್ರೆ ನಮ್ಮ ಲೈಫು ಹಾಳಾಗತ್ತೆ. ಅದರಿಂದ ನಮ್ಮ ಮುಂದಿನ ಲೈಫು ಇದಕ್ಕಿಂತ ಕಠಿಣ ಆಗತ್ತೆ ಅಂತ ನಾನು ಹೇಳ್ತೀನಿ. ಮುಂದೆ ನಾವು ಈ ಥರ ಯೋಚನೆ ಮಾಡಿಕೊಂಡು ನಾವು ಕೂತ್ಕೊಂಡ್ರೆ ನಮ್ಮ ಲೈಫ್ ಇದಕ್ಕಿಂತ ಕಠಿಣ ಆಗ್ತದೆ, ಕಠಿಣ ಪರಿಸ್ಥಿತಿ ಬರುತ್ತೆ ಅಂತ ನಾನು ಹೇಳ್ತೀನಿ. ಅದರಿಂದ ಆ ಪರಿಸ್ಥಿತಿ ಬರೋದು ಬೇಡ ಅಂತ ಯಾವುದೇ ಒಂದು ಚಿಂತೆ ಮಾಡದೆ ಅವ್ರು ಯಾರೂ ಎಲ್ಲೂ ಇಲ್ಲ, ನಮ್ಮ ಜೊತೆಗೆ ಇದ್ದಾರೆ, ನಮ್ಮೊಂದಿಗೆ ಇದ್ದಾರೆ ಅನ್ನುವಂಥ ಒಂದು ಧೈರ್ಯವನ್ನು ನಾವು ಪಡ್ಕೋಬೇಕು ಅಷ್ಟೇ. ಬಿಟ್ಟರೆ ಇನ್ನೇನೂ ಇಲ್ಲ. ಇದರಿಂದ ನಮ್ಮ ಲೈಫನ್ನು ಮುಂದೆ ಚೆನ್ನಾಗಿ ನೋಡ್ಕೊಂಡು ಹೋಗ್ಬೋದು. ಯಾಕಂದರೆ ಅವ್ರು ನಮ್ಮ ಜೊತೆನೇ ಇರ್ತಾರೆ, ಎಲ್ಲೂ ಹೋಗಿರಲ್ಲ. ನಮ್ಮ ಜೊತೆಗೆ ಶಕ್ತಿಯಾಗಿರ್ತಾರೆ, ನಮ್ಮ ಜೊತೆಗೆ ಸ್ಫೂರ್ತಿಯಾಗಿರ್ತಾರೆ. ನಾವಿಡೋ ಪ್ರತಿಯೊಂದು ಹೆಜ್ಜೆಯಲ್ಲೂ ನಮ್ಮ ಜೊತೆ ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಆದ್ದರಿಂದ ನಾನು ಹೇಳ್ತಾ ಇರೋದು ಹೆಣ್ಮಕ್ಳಿಗೆ, ಏನೇ ಒಂದು ಘಟನೆ ಆಗಲಿ, ಏನೇ ಒಂದು ಪರಿಸ್ಥಿತಿ ಬರಲಿ, ಎದೆಗುಂದಬೇಡಿ, ಧೈರ್ಯ ಕಳ್ಕೊಬೇಡಿ. ನಮ್ಮ ಶಕ್ತಿಯನ್ನು ನಾವು ಪಡ್ಕೊಂಡು ನಾವು ಧೈರ್ಯವಂತ ಮುನ್ನುಗ್ಗಬೇಕು. ಆಗಿದ್ದಾಗೋಗ್ಲಿ, ಏನಾಗತ್ತೆ ಆಗಿರೋದಾಗೋಗ್ಲಿ, ಏನಾಗುತ್ತೆ ಮುಂದೆ ನೋಡೋಣ ಅಂತ ಒಂದು ಧೈರ್ಯ ತಂದುಕೊಂಡ್ರೆ, ನಮಗೆ ನಾವೇ ಧೈರ್ಯ ಮಾಡಿಕೊಂಡ್ರೆ ಏನೂ ಆಗಲ್ಲ. ಲೈಫೆಲ್ಲ ಚೆನ್ನಾಗೇ ಲೀಡ್ ಆಗುತ್ತೆ, ಏನೂ ಪ್ರಾಬ್ಲಮ್ ಆಗಲ್ಲ. ಆದ್ದರಿಂದ ನಾನು ಹೇಳ್ತಾಯಿದ್ದೀನಿ, ಹೆಣ್ಣುಮಕ್ಕಳು ಧೈರ್ಯ ಕೆಡಬೇಡಿ. ನಿಮ್ಮ ಒಂದು ಲೈಫನ್ನು ನೀವು ನೋಡ್ಕೋಬೇಕು. ಮುಂದೆ ಹೇಗಾಗತ್ತೋ ಗೊತ್ತಿಲ್ಲ. ಧೈರ್ಯವನ್ನು ಎದುರಿಸ್ಕೊಳ್ಳುವಂಥದ್ದು, ನಮ್ಮ ಜೀವನವನ್ನು ರೂಪಿಸ್ಕೊಳ್ಳುವಂಥದ್ದು ಮೊದಲು ನಾವು ಕಲಿಬೇಕು. ಧೈರ್ಯವನ್ನು ನಾವು ತಂದ್ಕೋಬೇಕು. ಮೊದಲು ಬೇಕಾಗಿರೋದು ಧೈರ್ಯನೇ ಕಳ್ಕೊಂಡ್ರೆ ಮುಂದೆ ಏನು ಮಾಡಲಿಕ್ಕಾಗಲ್ಲ. ಹಾಗಾಗಿ ನಮ್ಮ ಧೈರ್ಯವನ್ನು ನಾವು ತುಂಬ್ಕೋಬೇಕು. ನಮಗೆ ನಾವೇ ಸಮಾಧಾನ ಮಾಡ್ಕೋಬೇಕು, ನಮಗೆ ನಾವೇ ಧೈರ್ಯ ತಂದ್ಕೋಬೇಕು, ನಮಗೆ ನಾವೇ ಶಕ್ತಿ ತಂದ್ಕೋಬೇಕು. ಅದರಿಂದ ನಾನು ಹೇಳ್ತಾ ಇದ್ದೀನಿ, ಹೆಣ್ಣುಮಕ್ಕಳು ಯಾವತ್ತೂ ಧೈರ್ಯಗೆಡದೆ ಸ್ಟ್ರಾಂಗ್ ಆಗಿರಬೇಕು ಅಂತ ನಾನು ಹೇಳ್ತೀನಿ. ನೋಡಿದ್ರಲ್ಲ, ಇದಿಷ್ಟು ನನ್ನ ಜೀವನದ ಲೈಫಲ್ಲಿ ಇರುವಂಥ ಒಂದು 2 ಶಕ್ತಿ. ಇದರಿಂದನೇ ನಾನು ಬದುಕನ್ನು ನಡೆಸ್ತಾ ಇರೋದು, ನನ್ನ ಜೀವನವನ್ನು ರೂಪಿಸ್ಕೊಳ್ತಾ ಇರೋದು. ಏನು ನಾನು ಮನಸ್ಸಿಗೇನು ಇದು ಮಾಡ್ಕೊಂಡಿಲ್ಲ, ಧೈರ್ಯವಾಗೇ ಇದ್ದೀನಿ. ನಾನು ಯಾರು ಇಬ್ಬರು ಇಲ್ಲ ಅಂತ ನಾನು ಅಂದ್ಕೊಂಡಿಲ್ಲ, ನನ್ನ ಜೊತೆನೇ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಇದರಿಂದ ನನಗೆ ಒಳ್ಳೆಯ ಧೈರ್ಯ, ಶಕ್ತಿ, ಸ್ಫೂರ್ತಿ ಅವರಿಂದಲೇ ನಾನು ಇಲ್ಲಿವರೆಗೂ ಇದ್ದೀನಿ, ಬದುಕಿದ್ದೀನಿ, ಧೈರ್ಯದಾಗಿದ್ದೀನಿ, ಜೀವನ ನಡೆಸ್ಕೊತಾ ಇದ್ದೀನಿ ಅನ್ನೋಂಥದ್ದೇ ಸಂತೋಷದ ವಿಷಯ ಅಂತ ಹೇಳ್ತೀನಿ. ಹಾಗಾಗಿ ಎಲ್ಲರೂ ನಿಮ್ಮ ಧೈರ್ಯವನ್ನು ಕಳ್ಕೊಬೇಡಿ, ನಿಮ್ಮ ಮನಸ್ಥೈರ್ಯವನ್ನು ಕಳ್ಕೊಬೇಡಿ. ನಿಮಗೆ ನೀವೇ ಧೈರ್ಯ ಹೇಳ್ಕೊಂಡು ಮುಂದೆ ಲೈಫನ್ನು ಲೀಡ್ ಮಾಡಿ ಅಂತ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಎಲ್ಲರಿಗೂ ಕೆಲವೊಂದು ಹೆಣ್ಮಕ್ಳಿಗೆ ಯೂಸ್ ಆಯಿತು ಅಂತ ಅಂದ್ಕೊತೀನಿ. ಯೂಸ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋ ಜೊತೆಗೆ ನಾನು ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಥ್ಯಾಂಕ್ ಯು.